ನಾವು ನಮ್ಮ ಶರೀರದ ಒಳಗೆ ಭಗವಂತ ಎಷ್ಟು ರೂಪದಲ್ಲಿದ್ದಾನೆ ಅಂತ ಲೆಕ್ಕ ಹಾಕುವುದಕ್ಕೆ ಸಾಧ್ಯ ಇಲ್ಲ. ಹರಿಕಥಾಮೃತ ಸಾರ ಓದಿದವರಿದ್ದರೆ ಲೆಕ್ಕ ಹೇಳ್ತಾರೆ. ಒಂದಿಷ್ಟು 3,000 ಅಂತ ಹೇಳ್ತಾರೆ, 7,000 ಅಂತ ಹೇಳ್ತಾರೆ, 9,500 ಅಂತ, 72,000 ಅಂತ, ಎಷ್ಟೆಷ್ಟೋ ರೂಪಗಳು. ಭಗವಂತ ಅನೇಕ ರೂಪಗಳಿಂದ ತಾನು ನಮ್ಮ ಒಳಗೆ ನಿಂತು ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ರೂಪಗಳನ್ನು ಅನೇಕ ಅಂತ ನಾವು ಕರೀತೇವೆ. ಅಥವಾ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮಕೃಷ್ಣ ಬುದ್ಧ ಕಲ್ಕಿ ಅಂತೇಳಿ 10 ರೂಪ ಅಂತ ಕರೀತೇವೆ. ವಿಶ್ವ ವಿಷ್ಣು ವಷಟ್ಕಾರ ಅಂತ ಪ್ರಾರಂಭ ಮಾಡಿ ಸರ್ವಪ್ರಹರಣಾಯುಧ ಅಂತ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯವಾದ 1000 ರೂಪ ಅಂತ ಹೇಳ್ತೇವೆ. ದೇವರಲ್ಲಿ 1000 ಅಂತ ಆಗಬೇಕಾದರೆ ಎಲ್ಲವೂ ಒಂದಾಗುವುದು ಹೇಗೆ? ದೇವರು ಮತ್ಸ್ಯಾದಿ ದಶರೂಪ ಅಂತ ಆಗಬೇಕಾದರೆ ಅವನು ಒಂದೇ ಆಗುವುದು ಹೇಗೆ? ಅದರಿಂದ ಏಕೋ ದೇವ ಅಂತ ಹೇಳುವುದು ಹೇಗೆ? ದೇವರು ಅನೇಕ ರೂಪದಿಂದ ಇದ್ದಾನೆ ಅಂದರೆ ಆ ರೂಪಗಳಿಗೆ ಭೇದ ಇದೆ, ಪರಸ್ಪರ ಭಿನ್ನವಾಗಿದೆ ಭಗವಂತನ ರೂಪಗಳು. ಒಂದು ಪುಟ್ಟ ಬಾಲಕೃಷ್ಣ ರೂಪ, ಇನ್ನೊಂದು ಗಡ್ಡ ಬಿಟ್ಟಂತಹ ವೇದವ್ಯಾಸ ರೂಪ, ಇದೆರಡು ಒಂದಾಗುವುದು ಹೇಗೆ? ಅದರಿಂದ ರೂಪಗಳು ಪರಸ್ಪರ ಭಿನ್ನ ಅನ್ನುವ ಒಂದು ವಾದ ಬಂದಾಗ ಅದನ್ನು ನಿರಾಕರಿಸುವುದಕ್ಕೆ ಇರತಕ್ಕಂಥ ಒಂದು ಔಪನಿಷದ ವಾಣಿ ಅದು ನೇಹ ನಾನಾಸ್ತಿ ಕಿಂಚನ ಅಂತ ಹೇಳುವ ಮಾತು. ಇಹ ಕಿಂಚನ ನಾನಾ ನಾಸ್ತಿ. ಇಹ ಅಂದರೆ ಈ ಪರಮಾತ್ಮನಲ್ಲಿ ಪರಸ್ಪರ ಭೇದ ಇಲ್ಲ. ದೇವರ ರೂಪಗಳಲ್ಲಿ ಪರಸ್ಪರ ಭೇದ ಇಲ್ಲ. ನನ್ನಲ್ಲಿರುವ ದೇವರು ನಿಮ್ಮಲ್ಲಿರುವ ದೇವರು ಬೇರೆ ಬೇರೆ ಅಲ್ಲ. ಗಂಡಸರಲ್ಲಿರ್ತಕ್ಕಂಥ ದೇವರು ಸ್ತ್ರೀಯರಲ್ಲಿರ್ತಕ್ಕಂಥ ದೇವರು ಬೇರೆ ಬೇರೆ ಅಲ್ಲ. ಯಾಕಂದರೆ ಗಂಡಸರಲ್ಲಿರುವಾಗಲೂ ಭಗವಂತನಿಗೆ ಪುರುಷ ಅಂತಲೇ ಹೆಸರು, ಸ್ತ್ರೀಯರಲ್ಲಿ ಅಂತರ್ಯಾಮಿಯಾಗಿರುವ ದೇವರಿಗೂ ಪುರುಷ ಅಂತಲೇ ಹೆಸರು. ಶರೀರದಲ್ಲಿ ಪ್ರವೇಶ ಮಾಡಿದ ಭಗವತ್ ಸ್ವರೂಪವನ್ನು ಪುರುಷ ಅಂತ ಉಪನಿಷತ್ತು ಕರೆಯುತ್ತೆ. ಭಗವಂತನ ಪುರುಷ ಅನ್ನುವ ರೂಪವೇ 3 ಇದೆ. ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ, ಬ್ರಹ್ಮಾಂಡದ ಹೊರಗೆಲ್ಲ ವ್ಯಾಪಿಸಿದ ಭಗವಂತನ ಒಂದು ರೂಪಕ್ಕೆ ಪುರುಷ ಅಂತ ಹೆಸರು. ಪ್ರಥಮಂ ಮಹತಃ ಸ್ರಷ್ಟೃ, ಮಹತ್ತತ್ವ ಅನಿಸಿದ ಮಹತ್ತತ್ವಾಭಿಮಾನಿಯಾಗಿರ್ತಕ್ಕಂತಹ ಬ್ರಹ್ಮದೇವರ ಶರೀರವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಭಗವಂತನ ಸ್ವರೂಪಕ್ಕೆ ಪುರುಷ ಅಂತ ಹೆಸರು. ಅವನನ್ನು ಪರಮ ಪುರುಷ ಅಂತ ಕರಿತೇವೆ. ಪುರುಷ ಸೂಕ್ತ ಪ್ರತಿಪಾದ್ಯನಾದ ಭಗವಂತ. ಆ ಪುರುಷ ಏನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ, ಬ್ರಹ್ಮಾಂಡ ಬೃಹತ್ತಾದ ಒಂದು ಮೊಟ್ಟೆಯ ಆಕಾರದಲ್ಲಿರ್ತಕ್ಕಂಥದ್ದು. ಮೊಟ್ಟೆ ಅಂದರೆ ಅದು ಕೋಳಿ ಮೊಟ್ಟೆಯ ಆಕಾರ ಅಲ್ಲ, ಅಂಡಾಕಾರ ಅಲ್ಲ, ಅದು ಸರ್ಪದ ಅಂಡ, ಪೂರ್ತಿ ಉರುಟಾಗಿರ್ತಕ್ಕಂಥ ವೃತ್ತಾಕಾರವಾಗಿರ್ತಕ್ಕಂತಹ ಬೃಹತ್ತಾದ ಅಂಡ. ಈ ಬ್ರಹ್ಮಾಂಡದ ಒಳಗೆ ತುಂಬಿದ ಮತ್ತೊಂದು ಭಗವಂತನ ರೂಪ, ಅದಕ್ಕೂ ಪುರುಷ ಅಂತ ಹೆಸರು. ದ್ವಿತೀಯಂ ತ್ವಂಡ ಸಂಸ್ಥಿತಂ, ಬ್ರಹ್ಮಾಂಡ ಸಂಸ್ಥಿತವಾದ ಭಗವಂತನ ಮತ್ತೊಂದು ರೂಪ. ಈ ಬ್ರಹ್ಮಾಂಡದ ಒಳಗೆ ಮತ್ತೆ ಈ ಪಿಂಡಾಂಡದ ಸೃಷ್ಟಿಯಾಯಿತು. ಮಾನವ ಶರೀರದ ತನಕ ಶರೀರಗಳ ಸೃಷ್ಟಿಯಾಯಿತು. ಈ ಶರೀರದಲ್ಲಿ ಮತ್ತೆ ವ್ಯಾಪಿಸಿದ ಭಗವಂತ. ಈ ಶರೀರದಲ್ಲಿ ನಖಶಿಖಾಂತವಾಗಿ ತುಂಬಿಕೊಂಡಂತಹ 2 ಕೈ 2 ಕಾಲು ಅಂತ ಕಾಣಿಸಿಕೊಳ್ಳುವ ಈ ರೂಪವುಳ್ಳ ಭಗವಂತನದ್ದು ಏನು ಶರೀರಾಂತರ್ಗತ ರೂಪ ಇದೆ, ಆ ರೂಪಕ್ಕೂ ಪುರುಷ ಅಂತ ಹೆಸರು. ಆದ್ದರಿಂದ ಪುರುಷ ಅಂತೇಳಿದರೆ ಗಂಡು ಹೆಣ್ಣು ಅನ್ನೋ ಅರ್ಥದ ಶಬ್ದ ಅಲ್ಲ ಇಲ್ಲಿ. ಪುರುಷೋತ್ತಮ ಅಂತೇಳಿದರೆ ಈ ಎಲ್ಲ ಪುರುಷರಿಗಿಂತಲೂ ಉತ್ತಮನಾಗಿರ್ತಕ್ಕಂಥ ಭಗವಂತ ಅಂತ ಅರ್ಥ. ಅದನ್ನ ಪುರುಷ ಅನ್ನುವ ರೂಪ 3 ಇದೆಯೋ, ಅದು ಬೇರೆ ಬೇರೆಯೋ ಅಂತ ಪ್ರಶ್ನೆ ಬಂದರೆ 3 ಇದೆ, ಆದರೆ 3 ಒಂದೇ. ಈ 3 ಒಂದೇ ಅನ್ನುವ ವಿಷಯ ಏನಿದೆ, ಇದು ತತ್ವಜ್ಞಾನದಲ್ಲಿ ಬಹಳ ಪ್ರಾಮುಖ್ಯವನ್ನು ಪಡೆದ ಒಂದು ಅಂಶ. ಈ ಅಂಶವನ್ನು ಯಾರು ತಿಳಿಯುವುದಿಲ್ಲ ಅಂಥವನಿಗೆ ಅನರ್ಥ ಇದೆ ಅಂತ ಉಪನಿಷತ್ತು ಹೇಳ್ತದೆ. ಭಗವಂತನ ರೂಪಗಳಿಗೆ, ಭಗವಂತನ ಗುಣಗಳಿಗೆ, ಭಗವಂತನ ಅವಯವ ಕ್ರಿಯಾದಿಗಳಿಗೆ ಭೇದವನ್ನು ಯಾರು ಎಣಿಸ್ತಾನೆ, ಭೇದವನ್ನು ಯಾರು ಚಿಂತಿಸ್ತಾನೆ, ಅಂತಹ ವ್ಯಕ್ತಿ ಮೇಲಿಂದ ಕೆಳಕ್ಕೆ ಕೆಳಕ್ಕೆ ಹೋಗ್ತಾ ಇರ್ತಾನೆ ಅಂತ. ಪರ್ವತದಲ್ಲಿ ಬಿದ್ದಂತಹ ಮಳೆಯ ನೀರು ಅದು ಪರ್ವತದಲ್ಲಿ ಹಾಗೆ ಇಳಿದು ಇಳಿದು ಕೆಳಕ್ಕೆ ಇಳಿದು ಹೋಗುವ ಹಾಗೆ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವ ಅನುವಿಧಾವತಿ. ಹಾಗೆ ದೇವರ ಧರ್ಮಗಳನ್ನು, ದೇವರ ರೂಪಗಳನ್ನು, ದೇವರ ಗುಣಗಳನ್ನು ಪ್ರತ್ಯೇಕಾಂತ ಭಾವಿಸತಕ್ಕಂತಹ ವ್ಯಕ್ತಿ ಆ ಮೇಲಿನಿಂದ ಕೆಳಕ್ಕಿಳಿಯುವ ನೀರಿನ ಹಾಗೆ ಆತ ಕೆಳಗೆ 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 ಅಧಃ ಅಧಃ ಗಚ್ಚತಿ, ಕೆಳಕ್ಕೆ ಕೆಳಕ್ಕೆ ಸಾಗ್ತಾ ಇರ್ತಾನೆ ಅಂತ ಅವನಿಗೆ ತೊಂದರೆಯನ್ನು ಹೇಳಿದೆ. ಉಪನಿಷತ್ತು ಒಂದು ವಿಷಯವನ್ನು ನೀನು ತಿಳ್ಕೋ ಅಂತ ಹೇಳಿ ಅದನ್ನು ನೀನು ತಿಳಿಯದೆ ತಪ್ಪಾಗಿ ತಿಳಿದೆ ಅಂತಾದರೆ ತೊಂದರೆ ಆಗ್ತದೆ ಅಂತ ಎಲ್ಲಾದರೂ ಹೇಳಿದರೆ ಆ ವಿಷಯದಲ್ಲಿ, ತತ್ವಜ್ಞಾನದ ವಿಷಯದಲ್ಲಿ ಬಹಳ ಮಹತ್ವ ಇದೆ ಅಂತ ಅರ್ಥ. ಅಂಥ ವಿಷಯದಲ್ಲಿ ನಾವು ಜಾಗೃತೆಯಾಗಿರಬೇಕು ಅಂತ ಅರ್ಥ.
ಕೆಲವೊಂದು ಸಾರಿ ಉಪನಿಷತ್ತು ಹೀಗೆ ಮಾಡು ಹೀಗೆ ತಿಳ್ಕೊ ಅಂತ ಅಷ್ಟೇ ಹೇಳ್ತದೆ. ಕೆಲವು ಕಡೆ ಹಾಗಲ್ಲ, ಹೀಗೆ ತಿಳಿಯದೇ ಹೋದರೆ, ಇದಕ್ಕಿಂತ ವಿರುದ್ಧವಾಗಿ ತಿಳಿದರೆ ತೊಂದರೆ ಇದೆ ಅಂತ ಹೇಳ್ತದೆ. ಭಗವಂತನ ರೂಪಗಳಲ್ಲಿ ಭೇದ ಎಣಿಸಬೇಡ. ನೇಹ ನಾನಾಸ್ತಿ ಕಿಂಚನ. ಇಹ ಅಂದರೆ ಭಗವಂತನ ರೂಪಗಳಲ್ಲಿ ನಾನಾ ಕಿಂಚನ ನಾಸ್ತಿ, ಪರಸ್ಪರ ಭೇದ ಅನ್ನುವುದು ಇಲ್ಲ. ಈ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ ಅಂತ ತಿಳಿಯುವುದರಿಂದ ನಮಗೆ ಸಿಗತಕ್ಕಂಥ ವಿಶೇಷವಾದ ಫಲವನ್ನೂ ಕೂಡ ಸ್ಮೃತಿ ಗ್ರಂಥಗಳು ಹೇಳ್ತವೆ. ಯಾರು ಎಲ್ಲೆಡೆ ತುಂಬಿದ ಭಗವಂತ, ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಎಲ್ಲರಲ್ಲೂ ದೇವರಿದ್ದಾನೆ. ಅದು ವೇದ ವೇದಾಂತ ವಿದ್ಯೆಯಿಂದ ಸಂಪನ್ನನಾದ ಬ್ರಾಹ್ಮಣನಾಗಿರ್ಬೋದು, ಹಸು ಆಗಬಹುದು, ಆನೆಯಾಗಬಹುದು, ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನ, ಅದು ನಾಯಿ ಶ್ವಪಚ ಯಾರೂ ಆಗಬಹುದು. ಅವರಲ್ಲೆಲ್ಲ ಭಗವಂತ ಸನ್ನಿಹಿತನಾಗಿದ್ದಾನೆ, ಭಗವಂತ ಅಂತರ್ಯಾಮಿಯಾಗಿದ್ದಾನೆ. ಪರ್ಜನ್ಯವತ್, ಮಳೆ ಸುರಿಯಬೇಕಾದರೆ ಇಲ್ಲಿ ಬಾವಿ ಇದೆ, ಬಾವಿಯಲ್ಲಿ ಮಳೆ ಸುರಿದು ಪ್ರಯೋಜನ ಇಲ್ಲ ಅಂತ ಅಲ್ಲಿ ಸುರಿಯದೇ ಬಿಡುವುದಿಲ್ಲ. ಅದು ಸಮುದ್ರದಲ್ಲಿ ನಾನು ಸುರಿಯುವುದಿಲ್ಲ ಅಂತ ಸುರಿಯದೇ ಇರುವುದಿಲ್ಲ. ಎಲ್ಲ ಕಡೆಗೂ ಸಮಾನವಾಗಿ ಮಳೆ ಸುರಿತದೆ ಹೇಗೋ ಹಾಗೆ ಭಗವಂತ ಎಲ್ಲ ಕಡೆಯಲ್ಲೂ ಸಮನಾಗಿರುವ ಕಾರಣದಿಂದ ಎಲ್ಲೆಡೆ ಅಂತರ್ಯಾಮಿಯಾಗಿದ್ದಾನೆ. ಆದ್ದರಿಂದಲೇ ಅವನಿಗೆ ಸಮ ಅಂತ ಹೆಸರು ಅಂತ. ಹೀಗೆ ಭಗವಂತ ಎಲ್ಲೆಡೆ ತುಂಬಿದ್ದಾನೆ. ಆದರೆ ತುಂಬಿದ ಭಗವಂತ ಒಬ್ಬ ಅನ್ನುವ ಜ್ಞಾನ ನಮ್ಮಲ್ಲಿ ಬೇಕು. ಈ ದೇವರು ಒಬ್ಬ ಅನ್ನುವುದು ಈ ಭಾರತೀಯ ತತ್ವಜ್ಞಾನದ ಒಂದು ಮಹತ್ವಪೂರ್ಣವಾದ ಅಂಶ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬಹಳಷ್ಟು ಗಲಾಟೆಗಳು ಈ ಇತಿಹಾಸದಲ್ಲಿ ಭಾರತದಲ್ಲಿ ನಡೆದು ಹೋಗಿದ್ದಾವೆ. ಶಿವಭಕ್ತರು ವಿಷ್ಣು ಭಕ್ತರನ್ನು ದ್ವೇಷಿಸುವುದು, ವಿಷ್ಣು ಭಕ್ತರಿಗೆ ಶಿವಭಕ್ತರಲ್ಲಿ ದ್ವೇಷ, ಗಣಪತಿ ಭಕ್ತರಿಗೆ ಶಾಕ್ತರಲ್ಲಿ ದ್ವೇಷ. ಈ ಶಾಕ್ತರು, ಗಾಣಪತ್ಯರು, ಸೌರರು ಇವರಲ್ಲಿ ಪರಸ್ಪರ ವೈಮನಸ್ಯಗಳು ಒಂದು ಕಾಲದಲ್ಲಿ ಇದ್ದುವಲ್ಲ. ಅದಕ್ಕೆ ಮೂಲ ಕಾರಣ ಈ ಏಕೋದೇವ ಸರ್ವಭೂತೇಷು ಗೂಢ ಅಥವಾ ನೇಹನಾನಾಸ್ತಿ ಕಿಂಚನ ಅನ್ನುವ ಈ ತಾತ್ವಿಕ ಅಂಶದ ಸರಿಯಾದ ಶ್ರದ್ಧೆಯ ಜ್ಞಾನ ಇಲ್ಲದೇ ಇರತಕ್ಕಂಥದ್ದು ಮೂಲ ಕಾರಣವಾಗಿದೆ. ಎಲ್ಲರಲ್ಲೂ ತುಂಬಿದ ದೇವ ಒಬ್ಬನೇ ಅನ್ನುವುದು ನೇಹನಾನಾಸ್ತಿ ಕಿಂಚನ ಅನ್ನುವ ಮಾತಿನ ಅರ್ಥ. ಅಂದರೆ ದೇವತೆಗಳು ಅನೇಕ ಇಲ್ಲ ಅನ್ನುವುದು ಸಿದ್ಧಾಂತ ಅಲ್ಲ. ದೇವತೆಗಳು ಅನೇಕ ಇದ್ದಾರೆ, ದೇವತೆಗಳು ಹಲವು, ದೇವ ಒಬ್ಬ. ಇದು ಶ್ರೀಮನ್ ಮಧ್ವಾಚಾರ್ಯರು ಲೋಕಕ್ಕೆ ಕೊಟ್ಟಂತಹ ತತ್ವ. ಒಬ್ಬ ದೇವ, ದೇವತೆಗಳು ಹಲವು. ದೇವತೆ ಅನ್ನುವ ಶಬ್ದಕ್ಕೆ ಅರ್ಥ ಏನು? ದೇವತೆ ಅಂದರೆ ಅವನನ್ನು ಜೀವ ಅಂತಲೇ ಕರೆಯುವುದು. ಜೀವನೇ, ಎತ್ತರದ ಸಾಧನೆ ಮಾಡಿರ್ತಕ್ಕಂಥ ಜೀವ, ದೇವರನ್ನು ಕಂಡವ. ದೇವರನ್ನು ಒಬ್ಬ ದೇವ ಯಾರಿದ್ದಾನೆ, ಒಬ್ಬ ದೇವ, ಆ ಒಬ್ಬ ದೇವನಿಗೆ ಒಬ್ಬಳು ದೇವಿ. ಈ ದೇವಿ ಸಮೇತನಾದ ಯಾವ ದೇವ ಇದ್ದಾನೆ, ನಾವು ಲಕ್ಷ್ಮೀನಾರಾಯಣ ಅನ್ನುವ ಶಬ್ದದಿಂದ ಕರಿತೇವೆ, ಶ್ರೀಹರಿ ಅಂತ ಕರಿತೇವೆ. ಆ ದೇವಿ ಸಮೇತನಾದಂತಹ ದೇವನನ್ನು ಕಂಡವರು ಯಾರಿದ್ದಾರೆ ಅವರನ್ನು ದೇವತೆಗಳು ಅಂತ ನಾವು ಕರಿತೇವೆ. ಆ ದೇವತೆಗಳು ದೇವರನ್ನು ಕಂಡವರಾದ್ದರಿಂದ ನಮಗೆ ಮಾರ್ಗದರ್ಶಕರು. ಕಂಡವರು ಯಾವತ್ತೂ ಮಾರ್ಗದರ್ಶಕರಾಗ್ತಾರೆ. ನಾವು ಎಲ್ಲಿ ಹೋಗಬೇಕು, ಕಂಡವರ ಹತ್ರ ಕೇಳಬೇಕು. ನಾವು ಕಂಡವರ ಹತ್ರ ಕೇಳುವುದರಿಂದ ಸಮಸ್ಯೆ ಆಗ್ತಾ ಇರೋದು. ಕಂಡವರು ನೀವು ನೇರ ಹೋಗಿ, ಸ್ವಲ್ಪ ಎಡಕ್ಕೆ ಹೋಗಿ, ಆಮೇಲೆ ಬಲಕ್ಕೆ ಹೋಗಿ ನೇರ ಹೋದರೆ ಸಿಗ್ತದೆ ಅಂತ ಹೇಳ್ತಾರೆ. ಕಂಡವರ ಹತ್ರ ಹೋಗಬೇಕು, ದೇವರ ಹತ್ರ. ದೇವರನ್ನು ಕಾಣುವುದಕ್ಕೆ ಕಂಡವರೆಲ್ಲ ಬ್ರಹ್ಮಾಂತ ಗುರವ ಸಾಕ್ಷಾತ್. ಈ ದೇವತೆಗಳೆಲ್ಲರೂ ಕೂಡ ಭಗವಂತನನ್ನು ಕಾಣಿಸತಕ್ಕಂತಹ ಮಾರ್ಗದರ್ಶಕ ಗುರುಗಳು. ಅವರು ದೇವತೆಗಳು ಹೊರತು ದೇವ ಅಲ್ಲ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಎಲ್ಲೆಡೆ ವ್ಯಾಪಿಸಿ ಈ ಎಲ್ಲ ದೇವತೆಗಳಲ್ಲೂ ಕೂಡ ಒಳಗೆ ನಿಂತು, ಅದು ಗಣಪತಿಯಲ್ಲಿ ವಿಶ್ವಂಭರ ಅನ್ನುವ ರೂಪದಲ್ಲಿರ್ಬೋದು, ಚತುರ್ಮುಖನಲ್ಲಿ ವಿರಿಂಚಿ ಪರಮೇಷ್ಠಿ ಅನ್ನುವ ಸ್ವರೂಪದಿಂದ ಇರ್ಬೋದು, ರುದ್ರನಲ್ಲಿ ಸಂಕರ್ಷಣ ನರಸಿಂಹ ಅನ್ನುವ ರೂಪದಲ್ಲಿರ್ಬೋದು, ಶೇಷನ ಒಳಗೆ ಸಂಕರ್ಷಣ ರೂಪದಿಂದ ಇರ್ಬೋದು, ಇಂದ್ರನ ಒಳಗೆ ಉಪೇಂದ್ರ ಸ್ವರೂಪನಾಗಬಹುದು, ಯಮನ ಒಳಗೆ ರಾಮಚಂದ್ರ ರೂಪದಿಂದ ಇರಬಹುದು. ಎಲ್ಲದರ ಒಳಗೆ ತಾನು ಇದ್ದುಕೊಂಡು ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಎಲ್ಲೆಡೆ ತುಂಬಿದಂತಹ ಒಂದು ಶಕ್ತಿ ಇದೆ, ಅವನನ್ನು ದೇವ ಅಂತ ಕರೆಯುವುದು. ಏಕಃ ದೇವ, ಅವನು ಎಲ್ಲೆಡೆ ಇದ್ದಾನೆ. ನ ಸ್ಥಾನತೋಪಿ, ಅವ ಎಲ್ಲಿ ಇದ್ದರೂ ಕೂಡ ಅವನಿಗೆ ಭೇದ ಇಲ್ಲ. ನೇಹನಾನಾಸ್ತಿ ಕಿಂಚನ. ಈ ನೇಹನಾನಾಸ್ತಿ ಕಿಂಚನ ಅನ್ನುವ ಶಬ್ದವನ್ನು ಬೇರೆ ಬೇರೆಯವರು ಬೇರೆ ಬೇರೆ ಅರ್ಥ ಮಾಡಿ ಎಷ್ಟು ವಿಪರೀತ ಆಗಿದೆ ಅಂದರೆ, ಕೊನೆಗೇನಾಗ್ತದೆ, ನೇಹನಾನಾಸ್ತಿ ಕಿಂಚನ ಅಂದರೆ ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಒಬ್ಬನೇ ಇರೋದು ಅಂತ ಇದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಬರ್ತದೆ. ಈ ಸಂಸ್ಕೃತಕ್ಕೆ ಇರತಕ್ಕಂಥ ಒಂದು ಗೌರವ ಅಂತ ಹೇಳಬೇಕೋ ಅಥವಾ ಅಯ್ಯೋ ಪಾಪ ಅಂತ ಹೇಳಬೇಕೋ ಗೊತ್ತಾಗೋದಿಲ್ಲ. ಸಂಸ್ಕೃತದ ಶಬ್ದಕ್ಕೆ ಹೇಗೆ ಬೇಕಾದರೂ ಅರ್ಥ ಮಾಡಲಿಕ್ಕೆ ಬರ್ತದೆ. ಇದು ಅದರ ಗುಣ. ಆದರೆ ಕೆಲವು ಸಲ ನಮ್ಮ ದೋಷ ಅದರ ಮೇಲೆ ಪ್ರವೇಶ ಮಾಡಿ ಎಡವಟ್ಟು ಅರ್ಥ ಆಗ್ತದೆ.
ನೇಹನಾ ನಾಸ್ತಿ ಕಿಂಚನ ಅನ್ನೋದೇನು ಹೇಳಿತು ಅಂದರೆ ಕೆಲವರು ಇಹ ಕಿಂಚನ ನಾನಾ ನಾಸ್ತಿ. ಇಹ ಅಂದರೆ ಈ ಪ್ರಪಂಚದಲ್ಲಿ, ಇಹ ಅನ್ನುವುದು ಒಂದು ಸರ್ವನಾಮ ಶಬ್ದ. ಇಲ್ಲಿ ಅಂತ ಅದಕ್ಕೆ ಅರ್ಥ. ಇಲ್ಲಿ ಅಂದರೆ ಎಲ್ಲಿ ಅಂತ ಪ್ರಶ್ನೆ. ಈಗ ಇಲ್ಲಿ ಅಂದರೆ ನಾವು ಪ್ರಕೃತ ಈ ಕಲ್ಯಾಣ ಮಂಟಪದಲ್ಲಿದ್ದು ವ್ಯಾಖ್ಯಾನ ಮಾಡ್ಬೋದು. ಇಹ ಕಿಂಚನ ನಾನಾ ನಾಸ್ತಿ, ವೇದ ಹೀಗೆ ಹೇಳಿದೆ. ಇದರ ಅರ್ಥ ಏನು ಅಂದರೆ ಈ ಕಲ್ಯಾಣ ಮಂಟಪದಲ್ಲಿ ಅನೇಕವಾದದ್ದು ಯಾವುದೂ ಇಲ್ಲ, ಅಂದರೆ ಎಲ್ಲವೂ ಒಂದೇ. ಏಕಮೇವ ಅದ್ವಿತೀಯಂ. ಈ ಏಕಮೇವ ಅದ್ವಿತೀಯಂ ಅನ್ನುವ ಶ್ರುತಿಯಲ್ಲಿ ಮೇಲ್ನೋಟಕ್ಕೆ ಕಾಣುವ ಅರ್ಥ ಏನಿದೆ ಅದು ನೇಹನಾನಾಸ್ತಿ ಕಿಂಚನ ಅನ್ನುವ ಮಾತು ಹೇಳ್ತಾ ಇದೆ ಅಂತ ವ್ಯಾಖ್ಯಾನಿಸಿದ್ದು ಕೂಡ ಇದೆ. ಅಂದರೆ ಇಲ್ಲಿ ಒಂದು ಸುಮಾರು 80, 180 ಅಥವಾ 500 ಕುರ್ಚಿಗಳಿದ್ದಾವೆ ಅಂತ ಆದರೆ ಈ 500 ಕುರ್ಚಿಗಳಿಲ್ಲ, ಇಲ್ಲಿರುವುದು ಒಂದೇ. ಅಲ್ಲ, ಈ 500 ಕುರ್ಚಿ ಕಣ್ಣಿಗೆ ಕಾಣಿಸ್ತಾ ಇದೆ, ಇಲ್ಲ ಅಂತ ಹೇಳ್ತೀರಿ. ಅದು ಎಲ್ಲ ಕುರ್ಚಿಯೂ ಒಂದೇ. ನಿಜವಾಗಿ ಏನದು, ಎಲ್ಲ ಕುರ್ಚಿಯೂ ಒಂದೇ ರೀತಿ ಇದೆ. ಕೆಲವು ಕಡೆ ಹಾಗಿರುವುದಿಲ್ಲ, ಒಬ್ಬೊಬ್ಬರ ಕುರ್ಚಿ ಒಂದೊಂದು ಥರ ಇರ್ತದೆ. ನಾವು ಕೂತ ಮೇಲೆ ಕೆಲವು ಸಲ ಒಂದೊಂದು ಕುರ್ಚಿ ಒಂದೊಂದು ರೀತಿ ಆಗುವುದು ಅಂತಿದೆ. ಆದರೆ ಎಲ್ಲ ಕುರ್ಚಿಯೂ ಒಂದೇ ಥರ ಇದೆಯೇ ಹೊರತು ಒಂದೇ ಅಲ್ಲ. ಆದರೆ ಹಾಗೆ ವ್ಯಾಖ್ಯಾನಿಸಿದವರಿದ್ದಾರೆ. ಇಹ ಕಿಂಚನ ನಾನಾ ನಾಸ್ತಿ. ಕಿಂಚನ ನಾನಾ ನಾಸ್ತಿ ಅಂದರೆ ನಾನಾತ್ವಂ ನಾಸ್ತಿ. ಇಲ್ಲಿ ಯಾವ ಭೇದವೂ ಇಲ್ಲ, ಎಲ್ಲವೂ ಸರ್ವಾಭೇದವನ್ನು ವ್ಯಾಖ್ಯಾನಿಸಿದ್ದು ಕೂಡ ಇದಕ್ಕಿದೆ. ಇಲ್ಲಿ ಪ್ರಶ್ನೆ ಬರುವುದು ಇಹ ಅಂದರೆ ಏನು ಅಂತ ಪ್ರಶ್ನೆ, ಇಲ್ಲಿ ಅಂದರೆ ಎಲ್ಲಿ ಅಂತ ಪ್ರಶ್ನೆ. ಇದೇ ಉಪನಿಷತ್ತನ್ನು ನಾನು ದೆಹಲಿಯಲ್ಲಿ ನಿಂತು ಹೇಳಿದರೆ ಇಹ ಅಂದರೆ ಡೆಲ್ಲಿಯಲ್ಲಿ ಅಂತ ಅರ್ಥ ಆಗ್ಬೋದು. ಪಾಕಿಸ್ತಾನದಲ್ಲಿ ನಿಂತು ಹೇಳಿದರೆ ಇಹ ಅಂದರೆ ಪಾಕಿಸ್ತಾನದಲ್ಲಿ ಅಂತ ಅರ್ಥ ಆಗ್ಬೋದು. ಆದರೆ ಇಹ ಅಂದರೆ ನಿಜವಾಗಿ ಉಪನಿಷತ್ತು ಅಭಿಲಷಿತವಾದ ಅರ್ಥ ಯಾವುದು? ನಾವು ಉಪನಿಷತ್ತಿಗೆ ಅರ್ಥ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ. ಉಪನಿಷತ್ತು ಕಂಡ ಋಷಿಗಳು ಯಾವ ಎತ್ತರದಲ್ಲಿರ್ತಾರೆ ಆ ಎತ್ತರಕ್ಕೆ ಸ್ವಲ್ಪ ಹೋಗಿ ಆಲೋಚನೆ ಮಾಡಿ ಅವರ ಮನಸ್ಸಿನಲ್ಲಿ ಇಹ ಅನ್ನುವುದು ಯಾವ ಅರ್ಥದಲ್ಲಿದೆ ಅಂತ ಯೋಚಿಸಬೇಕು. ನೇಹನಾನಾಸ್ತಿ ಕಿಂಚನ ಅನ್ನುವ ಮಾತು 2 ಉಪನಿಷತ್ತಿನಲ್ಲಿ ಬರ್ತದೆ. ಒಂದು ಕಾಠಕೋಪನಿಷತ್ತು, ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತು. ಅದರಲ್ಲಿ ಯಮದೇವ ನಚಿಕೇತನಿಗೆ ಉಪದೇಶ ಮಾಡ್ತಕ್ಕಂತಹ ಸಂದರ್ಭ. ಯಮ ಉಪದೇಶ ಮಾಡಬೇಕಾದರೆ ದೇವರ ಬಗ್ಗೆ ಹೇಳ್ತಾನೆ. 3ನೇ ಪ್ರಶ್ನೆಗೆ ಉತ್ತರ ಹೇಳುವಂತಹ ಸಂದರ್ಭ. ಪುಟ್ಟ ಹುಡುಗ ನಚಿಕೇತ, ಆತ ಯಮನ ಹತ್ರ ಹೋದವ ದೇವರ ಬಗ್ಗೆ ನನಗೆ ತಿಳಿಸು ಅಂತ 3ನೇ ಪ್ರಶ್ನೆ ಕೇಳಿದ. ದೇವರು ಅದು ಎಂಥ ದೇವರು ಅಂತೇಳಿದರೆ, ಸತ್ತ ಮೇಲೆ ಮನುಷ್ಯ ಅವನ ಈ ಶರೀರ ಬಿಡುವುದಕ್ಕೆ ಒಂದು ಸಾವು ಅಂತ ಹೆಸರು, ಮರಣ ಅಂತ ಹೆಸರು. ಶರೀರ ಬಿಟ್ಟ ಮೇಲೆಯೂ ಅವನ ಜೊತೆಗೊಂದು ಶರೀರ ಇರ್ತದೆ, ಲಿಂಗದೇಹ ಅಂತ ಅದನ್ನು ಕರಿತೇವೆ. ಆ ಲಿಂಗದೇಹವೂ ಹೋಗುವುದಕ್ಕೆ ಸರಿಯಾಗಿ ಮರಣ ಅಂತ ಹೆಸರು. ಆಗ ಅವನನ್ನು ಮುಕ್ತ ಅಂತ ಕರಿತೇವೆ. ಈ ಮರಣದ ಸ್ಥಿತಿಯಲ್ಲಿ ನಮ್ಮನ್ನು ನಿಯಂತ್ರಿಸುವುದಕ್ಕಿರ್ತಕ್ಕಂತಹ ಭಗವಂತನ ಸ್ವರೂಪದ ಬಗ್ಗೆ ನನಗೆ ವಿವರಣೆ ಬೇಕು ಅಂತ ನಚಿಕೇತ ಒಂದು ಕ್ಲಿಷ್ಟವಾದ ಪ್ರಶ್ನೆಯನ್ನು ಯಮನ ಹತ್ರ ಕೇಳಿದ. ಆಗ ಯಮ ಅದೊಂದು ಬಿಟ್ಟು ಬೇರೆ ಕೊಡ್ತೇನೆ ಅಂತ ಬಹಳಷ್ಟು ಸತಾಯಿಸಿದ. ಆದರೆ ನಚಿಕೇತ ಹೇಳ್ತಾನೆ, ನಾನು ಇದನ್ನು ಬಿಟ್ಟು ಬೇರೆದ್ದನ್ನು ಕೇಳುವುದಿಲ್ಲ, ನಾನಲ್ಲ, ಈ ನಚಿಕೇತ, ನಾಣ್ಯಂ ವರಂ ನಚಿಕೇತ ವೃಣೀತೆ ಅಂತ. ಈ ನಚಿಕೇತ ಈ ವರ ಬಿಟ್ಟು ಬೇರೆದ್ದನ್ನು ಕೇಳುವುದಿಲ್ಲ. ಯಾಕಂದರೆ ಇಂಥ ವಿಷಯವನ್ನು ಹೇಳುವುದಕ್ಕೆ ಯಮನಂಥ ಗುರುಗಳು ಸಿಕ್ಕಿದ್ದಾರೆ, ನೀವು ಇದನ್ನೇ ಹೇಳಬೇಕು ಅಂತ ಯಮನ ಹತ್ರ ಪ್ರಶ್ನಿಸಿದ.